ಅಂದರೆ ಏನಾಗಬೇಕು ಬಸವಣ್ಣ ಅಂದ, ಇದು ದೇವರಾಗೋದು ಸೋಹಂ ಆಗೋದು. ಹೌದು, ಸಹ ಅಹಂ, ಅವನೇ ನಾನು, ಅವನೇ ನಾ ಅದ್ವೈತ. ಸಹ ಅಹಂ ಸೋಹಂ ಎಷ್ಟು ಬಂದು ಇಂಡಿಯನ್ ಫಿಲಾಸಫಿ ಬಂದು ಇಲ್ಲಿ ನಿಂತಿತ್ತು. ಯಾರು ಸೋಹಂ ತತ್ವ ಬಂದು ನಿಂತಿತ್ತು ಇಂಡಿಯನ್ ಫಿಲಾಸಫಿ. ದೇವರಾಗೋದು ಪ್ರತಿಯೊಬ್ಬರು ದೇವರಾಗೋದು ಅಂತ ಸೋಹಂ ತತ್ವ ಬಂದು ನಿಂತಿತ್ತು. ಬಸವಣ್ಣ ಏನು ಹೇಳ್ತಾ ಗೊತ್ತದೆ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ. ನಾನು ಸೋಹಂ ನಿಲ್ಲ, ಈ ದೇವರ ತೋಡಿ ಬೇಡ, ನನ್ನ ದೈವತ್ವ ಸಮಾಜಕ್ಕೆ ಉಪಯೋಗ ಬರಬೇಕಲ್ಲ. ದೈವತ್ವದ ಸಾಮಾಜೀಕರಣವೇ ದಾಸೋಹ. ದೈವತ್ವದ ಸಾಮಾಜಿಕ ಉಪಯೋಗ ಬರಬೇಕಲ್ಲ. ಅದಕ್ಕಾಗಿ ಅವ ನಾ ದೇವರಾಗೋದು ಎಷ್ಟು ಮುಖ್ಯನೋ ನಾನು ಸಮಾಜ ಆಗೋದು ಅಷ್ಟೇ ಮುಖ್ಯ ಅಂತ ಬಸವಣ್ಣ. ಇದು ಬಸವಣ್ಣನ ಫಿಲಾಸಫಿಯ ಭಾರತೀಯ ತತ್ವಜ್ಞಾನವನ್ನು ಎಕ್ಸ್ಟೆಂಡ್ ಮಾಡಿದ್ರು. ಇದು ಸೋಹಂ ನಿಂತಿತ್ತು, ಅದನ್ನು ಇಂಡಿಯನ್ ಫಿಲಾಸಫಿ ನಿಂತಿತ್ತು, ಅದನ್ನು ದಾಸೋಹಂ ತಂದ್ಬಿಟ್ಟ ಬಸವಣ್ಣ. ಅದು ದೈವಿಕ ನಿಂತಿತ್ತು, ದೈವಿಕ ವ್ಯಕ್ತಿತ್ವ ಸಾಮಾಜಿಕರಣ ಮಾಡಿಬಿಟ್ಟ ಅನಿಸ್ತು. ಉಪಯೋಗ ವ್ಯರ್ಥ ಅಂದವ. ದೇವ್ರು ಹೌದು, ದೇವರೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡ್ರಿ, ಹೌದಲ್ಲ, ಅಲ್ಲೆಲ್ಲ ದೇವರು ಇಲ್ಲೇ ಅದಾನ, ಜನರೊಳಗೆ ಅದಾನ, ಜನರು ಅವ್ರೊಳಗೆ ದೇವ್ರದು. ಬರೀರಿ ಲಿಂಗ ಪೂಜಿಸೋರು ಜಂಗಮ ದಾಸೋಹ ಮಾಡ್ರಿ. ಬರೀ ಲಿಂಗ ಮಾಡ್ಕೋದು ಅವ ಅಂತ ಬರೀ ಲಿಂಗ ಪೂಜೆ ಪಕ್ಕ ಅನ್ನಂಗಿಲ್ಲ. ಲಿಂಗ ಪೂಜೆ ಆಗೋದು ಅರ್ಧನೇ ಸಿದ್ಧಾಂತನೇ. ಅದು ಮುಂದೆ ನಾವು ಜಂಗಮ ದಾಸೋಹ ಆಗಬೇಕದು, ಅಂದ್ರೆ ಅದು ಪೂರ್ಣ ಸಿದ್ಧಾಂತ ಆಗೋದು. ಅದಕ್ಕಾಗಿ ಲಿಂಗ ಪೂಜಿಸೋ ಫಲವೇನಯ್ಯ, ಬರೀ ಲಿಂಗ ಪೂಜಿಸೋ ಫಲ ಏನು, ನಿಮ್ಮ ದಾಸೋಹ ಮಾಡದೇ ಇದ್ದಾರೆ, ಅದರಿಂದ ಏನು ಲಿಂಗ ಪೂಜೆ ಅದು ಅದು ಅರ್ಧ ಅಂದ. ಮತ್ತು ಇದು ಲಿಂಗ ಪೂಜಿದಾಗ ಕೂತ್ರಿ, ಅದಕ್ಕೆ ಅಂತಾನ ನನ್ನನ್ನು ಲಿಂಗ ವ್ಯಸನಿ ಜಂಗಮ ದಾಸೋಹಿ ಎಂದೆನಿಸಯ್ಯ ಅಂತ. ಬರೀ ಲಿಂಗ ವ್ಯಸನಿ ಮಾಡಬೇ ಅಷ್ಟೇ ಅಪೂರ್ಣ ಆಗ್ತದೆ. ನಾನು ಲಿಂಗ ವ್ಯಸನಿ ಅಷ್ಟೇ ಯಾರು ಮಾಡಬಾರ್ದು, ಜಂಗಮ ದಾಸೋಹಿ ಎಂದೆನಿಸಯ್ಯ ಕಂಪ್ಲೀಟ್ ಭವಿಷ್ಯ. ಅದಕ್ಕೆ ದೇವರಾಗೋದು ಇನ್ಕಂಪ್ಲೀಟ್ ಪರ್ಸನಾಲಿಟಿ. ಪೂರ್ಣ ವ್ಯಕ್ತಿತ್ವ ಅದು ದೈವ ಆಗೋದು. ದೈವ ಅಂದ್ರೆ ಸಮಾಜ ಅಂತಾರೆ, ಹಳ್ಳಿ ಅಂತಾರೆ, ಗೊತ್ತದ ನಿಮ್ಗೆ? ದೈವದವ್ರು ಬಂದಾರಂತಾರಲ್ಲ, ಎಲ್ಲ ಲಗ್ನಕ್ಕೆ ಕರೆಸಿರ್ತಾರಲ್ಲ, ಎಲ್ಲ ದೈವದವ್ರು ಬಂದಾರ ಶುರು ಮಾಡೋದು. ದೈವ ಅಂದ್ರೆ ಸಮಾಜ, ಗುಂಪು ಬಂದು ದೈವ, ಅದಕ್ಕೆ ದೈವ ಅಂತಾರೆ. ಅದಕ್ಕೆ ದೇವರಾಗೋದು ಅಪೂರ್ಣ, ದೈವ ಆಗೋದು ಅಂದ್ರೆ ಸಮಾಜ ಆಗೋದು ಅದು ಪೂರ್ಣ. ಬಸವಣ್ಣಗೆ ಹೌದಪ್ಪ, ಇದು ಅವಂತಾರೆ ಬರೀ ನಾ ಸಮಾಜಕ್ಕೆ ಆಗ್ತಿರೋದು ಹಂಗಲ್ಲ. ನೀ ಸಮಾಜಕ್ಕೆ ಮೊದಲು ದೇವ್ರಾಗ್ಬೇಕು, ನೀ ಶುದ್ಧ ಆಗಬೇಕು. ನೀನು ಈ ರಾಜಕಾರಣ ಅದಾರಲ್ಲ, ರಾಜಕೀಯ ಅಶುದ್ಧ ಇರ್ತಾರ ಅವರು.